ಬಿಬಿಎಂಪಿ. ಬೆಂಗಳೂರು ಹೆಣ್ಣೂರಿನ ಗದ್ದಲಹಳ್ಳಿಯಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣವಾಗುತ್ತಿದ್ದು, ಸಾರ್ವಜನಿಕರು ಮತ್ತು ಸಾಮಾಜಿಕ ಕಾರ್ಯಕರ್ತ ಸಂಪತ್ ಕುಮಾರ್ ಬಿಬಿಎಂಪಿಗೆ ದೂರು ನೀಡಿದ್ದಾರೆ. ಆದರೆ ಈ ಬಗ್ಗೆ ಯಾವುದೇ ತ್ವರಿತ ಕ್ರಮ ಕೈಗೊಳ್ಳದೆ ಬಿಬಿಎಂಪಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಇಇ ಅರ್ಪಿತಾ ಅವರು ಕೇವಲ ನೋಟಿಸ್ ಜಾರಿಗೆ ಮಾಡಿ ಮೌನವಾಗಿದ್ದಾರೆ. ಸಾರ್ವಜನಿಕರ ಆರೋಪಗಳ ಪ್ರಕಾರ ಅನಧಿಕೃತ ಕಟ್ಟಡದ ಹಿನ್ನೆಲೆಯಲ್ಲಿ ಅಧಿಕಾರಿಗಳೇ ಜತೆಗಿದ್ದಾರೆ ಎಂಬ ಅನುಮಾನವಿದೆ. ಬಹುಶಃ ಎಇಇ ಅರ್ಪಿತಾ ಅವರು ಈ ಕಟ್ಟಡದ ಗೃಹ ಪ್ರವೇಶಕ್ಕೂ ಭಾಗಿಯಾಗಬಹುದು ಎಂಬ ಟೀಕೆಗಳು ಕೇಳಿಬರುತ್ತಿವೆ. ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳದ ಪ್ರವೃತ್ತಿ ತೋರಿಸುತ್ತಿದ್ದಾರೆ. ಈ ಘಟನೆಯಿಂದ ಬಿಬಿಎಂಪಿ ವ್ಯವಸ್ಥೆಯ ಸಮಗ್ರ ಅವ್ಯವಸ್ಥೆ ಹೊರಬಿದ್ದಿದೆ. ಸಮಸ್ಯೆ ಕೇವಲ ಸ್ಥಳೀಯ ಅಧಿಕಾರಿಗಳ ಮಟ್ಟದಲ್ಲಿ ನಿಂತಿಲ್ಲ. ಈ ವಿಷಯವನ್ನು ಬಿಬಿಎಂಪಿ ಕಮಿಷನರ್ ಗಮನಕ್ಕೆ ತರಲಾಗಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಇನ್ನು ಕಟ್ಟಡದ ಮಾಲೀಕ ತಾನೇ ಹಿತಾಧೀಶನಂತೆ ವರ್ತಿಸಿ ಯಾರು ಬಂದರೂ ಏನು ಮಾಡಲಾಗದು ಎಂಬ ಧೈರ್ಯದಿಂದ ನಡೆಯುತ್ತಿರುವುದು ಗಂಭೀರ ವಿಚಾರ. ಕಿರಣ ಅವರು ಅಣ್ಣ ಬಿಬಿಎಂಪಿಯಿಂದ ಬರ್ತಾವ್ರೆ, ಒಂದು ನಿಮಿಷ ಇರ್ರಿ, ನನ್ನ ಹತ್ರ ಲೆಟ್ರ್ ಐತೆ. ಹಾಂ, ಒಂದು ನಿಮಿಷ ಅವ್ರು ಬರ್ತಾವ್ರೆ ಇರೋ AW ಎಲ್ಲ ಬರ್ತಾವ್ರೆ, AW BW ಎಲ್ಲ ಬರ್ತಾವ್ರೆ. ಸಿಎಂ ಬರ್ಲಿ, ನಮ್ಮ ಮನೆ ಹತ್ರ ಏನು ಕೆಲಸ ನಿಂಕ? ಹೇಳಿ ಮೇಡಮ್, ಇಲ್ಲಿ ನಡೀತಾ ಇರಕ್ಕಂಥ ನಾವು ಮಾಧ್ಯಮದಲ್ಲಿ ಇದ್ಮೇಲೆ ನಮ್ಗೆ ಗೊತ್ತಿದೆ ಎಲ್ಲೆಲ್ಲ ಏನೇನು ನಡೀತದೆ. ನಾವು ಕಂಪ್ಲೇಂಟ್ ಯಾರೇ ಮಾಡಿದ್ರು ರೆಸ್ಪಾನ್ಸ್ ಇಲ್ಲ ಅಂದರೆ ಇದು 2ನೇ ಕೇಸು 3ನೇ ಕೇಸು ಮೀಡಿಯಾದವರು ಇನ್ನೂ ಕೇಸು ಹ್ಯಾಂಡ್ಲ್ ಮಾಡಿದ್ದೀನಿ, ಫುಲ್ ಪ್ರೊಸೀಜರ್ ಮಾಡಿದ್ದೀನಿ, ಹಂಗೂ ಡಿವಿಲ್ ಆಗಿದ್ದಾರೆ ಮೇಡಮ್. ಅದಿರಲಿ, ಇವ್ರು ಹೆಂಗೆ ಮಾತಾಡ್ತಾರೆ ಮೇಡಮ್? ನೀವೇ ಹೇಳಿದ್ದು 3 ವರ್ಕಿಂಗ್ ಡೇಸ್ ಆದ್ಮೇಲೆ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಏನಾಗ್ಬಿಡುತ್ತೆ ಗೊತ್ತಾ, ಲೋಕಾಯುಕ್ತ ರೈಡ್ ಇರ್ತವೆ, ಹೌದು ಸತ್ಯ. ಒಂದಿನ 3 ದಿನದಲ್ಲಿ ಮೀಟಿಂಗ್ ಇರ್ತದೆ, ರೀವರ್ಕಿಂಗ್, ಆಮೇಲೆ ನಾನು ಒಬ್ಬಳೇ ಇರೋದು ಒಂದೇ ಹ್ಯಾಂಡ್ಲಿಂಗ್. ಇದು ಹೌದು ವರ್ಮ ಇದಕ್ಕೆ ವಾರ್ಡ್ಗೆ ನೀವು ಒಬ್ಬರೇ ಇರೋದು. ನಾನು ಅದಕ್ಕೆ ಜಲ್ದಿ ಸಿ.ವಿ. ರಾಮನ್ ನಗರ ನಾನು ಹೇಗೆ ಎರಡನ್ನು ಹ್ಯಾಂಡಲ್ ಮಾಡಿದ್ರೆ ನನಗೆ ಹೇಳಲಿಕ್ಕೆ ಅಸಾಧ್ಯ. ನಿನ್ನೆ ಆಲ್ಸೋ ಕಂಪ್ಲೇಂಟ್ ಎಲ್ಲ ನೋಡಿದ್ದೀನಿ, ನಿನ್ನೆ ನಿಮ್ಗೆ ಬರ್ತೀನಿ ಇದೇ ಥರ ಇನ್ನೊಂದು 10 ಕೇಸಸ್ ಇತ್ತು, ಎಲ್ಲ ಮುಗಿಸ್ಕೊಂಡು ನಾನು ಹೋಗೋದಕ್ಕೆ ಲೋಕಾಯುಕ್ತದ ರಿಪೋರ್ಟ್ ಕೊಡಬೇಕಾಗಿತ್ತು. ಅಲ್ಲಿ 9 ಗಂಟೆವರೆಗೂ ನಾನು ಸಿ.ವಿ. ಆದಾಗ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ. ನೀವು ಬಂದಿದ್ದು ಒಳ್ಳೆದಾಯಿತು. ಮೇಡಮ್, ಇನ್ನೊಂದೇನೆಂದರೆ ಇವರು ರೇಷನ್ ಡಿಪೋ ಇಟ್ಕೊಂಡವ್ರು ಒಂದು ಅಲ್ಲ, ನಾನು ಹೇಳೋದು ಪರ್ಸನಲ್ ಅಲ್ಲ. ಈಗ ರೋಡ್ ಮೇಡಮ್, ಈಗ 30 ಫೀಟ್ ರೋಡ್
ನಮಗೆ ಬರುತ್ತಲ್ವಾ. ಈಗ ರೋಡ್ಗಳಿಗೆ ಅರ್ಧ ಸ್ಟೆಪ್ಸ್ಗಳು ಹಾಕೊಂಡ್ಬಿಟ್ಟಿರ್ತಾರೆ. ಬಿಗಿನಿಂಗ್ ಇಂದ ಎಂಟ್ರೆನ್ಸ್ ಇಂದ ಅದು ಬಿಡಿ, ನಾವು ಜವಾಬ್ದಾರಿ ಮಾಡಕ್ ಹೋದ್ರೆ ಇಡೀ ಈಗ ಅದು ಬೆಂಗಳೂರು ಹೊಡಿಬೇಕಾಗ್ತದೆ. ಈಗ ಏನಂದರೆ ಹೊಸ ಕನ್ಸ್ಟ್ರಕ್ಷನ್ ಅಂತ ನಿಲ್ಲಿಸ್ತಾ ಇದ್ದೀರಾ, ಅದು ಅಲ್ಲೇದಾದರೆ ನೀವು ನಿಲ್ಸೋಕ್ಕಾಗಲ್ಲ. ಯಾಕಂದರೆ ಆಲ್ರೆಡಿ ಅವರು ಹೆಂಗೆ ಇದು ಮಾಡ್ತೀರಾ, ಇವಾಗ ನಡೀತಾ ಇದೆ, ಇವಾಗ ಸ್ಟಾಪ್ ಮಾಡಿಸ್ಬೇಕು, ಮುಂದಕ್ಕಾಗಲ್ಲ ಅದು. ಏನು ಮೇಡಮ್, ಈಗ ಇವರೇ ಏನು ಹೇಳಿದ್ರು, ನೀವು ಮುಂಚೆ ಅವ್ರಿಗೆ ಏನು ಮಾಡ್ಕೊಂಡಿದ್ದೀರಿ ಅಂದರೆ, ಮೇಡಮ್ ಏನು ಇದೆ ಫಾಲೋ ಮಾಡಿದ್ರೇ ಯಾವುದೂ ಕೆಲಸ ಆಗೋದು, ಕರೆಕ್ಟ್ ಅಲ್ವಾ? ಈಗ ನೀವು ಬಂದಿದ್ದಕ್ಕೆ ನಮಗೆ ಮಾಡಬೇಕು. ಯಾಕೆ ಗೊತ್ತಾ, ಬೆಳಗ್ಗೆ ಒಂದು 20 ಕೇಸ್ ಸೊಲ್ಯೂಷನ್ ಮಾಡಿದ್ರು ಮೇಡಮ್. ಅದು ಇಲ್ಲಿ ಪೇಷಂಟ್ಸ್ ಒಂದು ಥರ ಪಬ್ಲಿಕ್ ಸೊಲ್ಯೂಷನ್ಸ್ ಅಲ್ಲ, ಹೌದು, ಹಲವಾರು ಬರ್ತಾರೆ. ಒಂದು 20 ಜನ ಕ್ಯೂ ಇದ್ರು ಬೆಳಗ್ಗೆಯಿಂದ. ಎಲ್ಲಾನು ನಿಮ್ಮದು ಇನ್ನೊಂದು ಅರ್ಧ ಗಂಟೆಗೆ ಆಗುತ್ತೆ, ಬರ್ತಿದ್ರು. ಸರಿ ಮೇಡಮ್, ಥ್ಯಾಂಕ್ ಯು. ಮತ್ತೆ ಅರ್ಧ ಗಂಟೆ ಅಂತ ಹೇಳ್ಬಿಟ್ಟು ಮತ್ತೆ ನೀವು ಇಲ್ಲ ಆಗುತ್ತೆ, ಈಗ ಲೆಟರ್ ಆದ ತಕ್ಷಣ ಇಲ್ಲ ಇಲ್ಲೇ ಇದ್ದು ಕರ್ಕೊಂಡು ಹೋಗಿ, ಅದು ನಾವು ಇಲ್ಲೇ ಅವರೇ ಬಂದು ಅದು ನಾವು ಅಲ್ಲಿಗೆ ಬರಲ್ಲ, ಗೊತ್ತಾಯಿತು. ಅಧಿಕಾರಿ ಅವರು ನೀವು ಮಾಡೋ ಕೆಲಸ ಮೇಡಮ್, ಅದು ನಾವು ಮಾಡೋ ಕೆಲಸ ಅಲ್ಲ. ನಾವು ಕೇಳೋಕ್ಕೂ ರೇಟ್ಸ್ ಇಲ್ಲ ಅವ್ರಿಗೆ ಹೋಗಿ. ಹೆಂಗೆ ಕೇಳ್ತೀರಾ, ನೀನು ಯಾರು ಕೇಳೋದಕ್ಕೆ ಅಂತಾರೆ. ಯಾರಾದರೂ ಅಷ್ಟೇ, ನಾನಿದ್ರೂ ಅದೇ. ಇವ್ರು ನಾನು ಅದಕ್ಕೆ ಹೇಳಿದೆ. ಹಾಂ, ನಮ್ದು ಹಿಂದೆ ಮನೆ ಸರ್, ನೀವು ಆ ಕಡೆ ಬನ್ನಿ ಗೊತ್ತಾಗುತ್ತೆ. ಇವಾಗ ಏನು ನಿಮ್ಮ ಬಾಡಿ ಅಟ್ಯಾಚ್ ಮಾಡಿದಾರ? ಕಿಟಕಿಗೆ ಓಪನ್ ಆಗಲ್ಲ, 4 ಫ್ಲೋರು ಕಿಟಕಿ ಓಪನ್ ಆಗಲ್ಲ. ಅಂದರೆ ಅವ್ರ ಜಾಗದಲ್ಲಿ ಕಟ್ಟಿದಾರ, ನಿಮ್ಮ ಜಾಗದಲ್ಲಿ ಕಟ್ಟಿದಾರ? ನಮ್ಮ ಜಾಗ, ನಮ್ಮ ಸಜ್ಜೆ ಎಲ್ಲ ಹೊಡೆದಾಕಿ ನಮ್ಮ, ನೀವು ಆ ಕಡೆ ಬನ್ನಿ. ಅಂದರೆ ಎಲ್ಲದು ಬನ್ನಿ ಸರ್, ಹಿಂಗೆ ಈ ಕಡೆ ಬನ್ನಿ ಸರ್. ಸರ್ ಅವತ್ತು ಹೊಯ್ಸಳ ಬಂತು, ಡಾಕ್ಯುಮೆಂಟ್ಸ್ ಕೇಳಿದ್ರು, ಬರ್ತೀನಿ ಅಂತ ಹೋದ್ರೆ 1 ಅವರ್ ಕಾತವ್ರೆ, ಬಂದಿಲ್ಲ. ನೀವು ನೋಡ್ಕೊಳ್ಳಿ. ನಿಮ್ಮನೆ ಆಯ್ತಾಯ್ತು ಸರ್, ಸರ್ ಇದು ಫುಲ್ಲು ನಂದೇ. 1975 ತಗೊಂಡಿರೋದು ಈ ಕಾಲೇಜ್.